ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇರಳ ಜಿಲ್ಲೆಯ ಮಂಜೇಶ್ವರದ MLA ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತಾರೆ. ಅವರನ್ನು ಮಾತಾಡ್ಸೋಣ. ಸರ್, ಈಗ ತಾವು ಬಂದಿದ್ರಿ, ಇಲ್ಲಿ ಪ್ರಕಾರ ನಿಮ್ಮ ಆಪರೇಷನ್ ನಿಮ್ಮ ಮಟ್ಟಿಗೆ ಯಾವ ರೀತಿಯಾಗಿ ನಡೀತಾ ಇದೆ? ನಾನು ನಿನ್ನೆ ರಾತ್ರಿಯೇ ಇಲ್ಲಿಗೆ ತಲುಪಿದೆ. ಕಳೆದ 3 ದಿನಗಳಿಂದ ಕೇರಳೀಯರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರ್ಜುನ್ ಜೀವಂತವಾಗಿ ನಮಗೆ ಸಿಗಬೇಕು ಎಂಬ ಒಂದು ಪ್ರಾರ್ಥನೆ. ನಾನು ಬರುವಾಗಲೇ ನಮ್ಮ ಕೇರಳದ ವಿರೋಧ ಪಕ್ಷದ ನಾಯಕರು ಸ್ಪೀಕರ್ ಮಾತಾಡಿ ಇಲ್ಲಿಗೆ ಹೊರಟಿದ್ದೇನೆ. ಇಲ್ಲಿ ಈಗ ನಾನು ಬಂದ ನಂತರ ಕಾಣುವಂಥದ್ದು, ಆರಂಭದಲ್ಲಿ 1-2 ದಿನ ಸ್ವಲ್ಪ ಅವರ ಫ್ಯಾಮಿಲಿಯವರು ಸ್ವಲ್ಪ ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯ ಚಟುವಟಿಕೆಗಳು ಸ್ವಲ್ಪ ಮಂಕಾಗಿತ್ತು ಅಂತ. ಆದರೆ ಈಗ ನೋಡಿದರೆ ನೋಡಿ, ಕೃಷ್ಣ ಬೈರೇಗೌಡರು ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮಧ್ಯಾಹ್ನದ ಸೈನ್ಯ ಕೂಡ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಇಲ್ಲಿನ ಒಂದು ಮಳೆ ಹಾವ ಎಲ್ಲವೂ ಕೂಡ ವಿಪರೀತವಾಗಿ ಸ್ವಲ್ಪ ಕಷ್ಟ. ಆದರೂ ಕೂಡ ಒಂದು ಜಂಟಿಯಾಗಿ ಕೇರಳ ತಂಡ ಕೂಡ ಬಗ್ಗೆ ಎಕ್ಸ್ಪರ್ಟ್ ಅದೇ. ಕೇರಳ 2018ರಲ್ಲಿ ದೊಡ್ಡ ಪ್ರಳಯ ಬಂದಂಥ ಒಂದು ಪ್ರಾಂತ್ಯ. ನಾವೆಲ್ಲ ಕೈ ಜೋಡಿಸಿಕೊಂಡು ಕೇರಳವನ್ನೇ ಸಂರಕ್ಷಣೆ ಮಾಡಿದ ಇತಿಹಾಸ ನಮ್ಮ ಮುಂದೆ ಇದೆ. ನಿಜಕ್ಕೂ ನಮ್ಮೆಲ್ಲರ ಪ್ರೇಯರ್ ಏನಂತ ಹೇಳಿದರೆ, ಅರ್ಜುನ್ ಅವರು ಜೀವಂತವಾಗಿ ತಿರುಗಿ ಬರಬೇಕು. ಆ ಒಂದು ವಿಶ್ವಾಸ ಇದೆ, ದೇವರು ಕೈ ಬಿಡಲ್ಲ ಅಂತ ಒಂದು ವಿಶ್ವಾಸ. ಅವರ ಲೊಕೇಶನ್ ಪ್ರಕಾರ ಸರ್, ಹೆದ್ದಾರಿ ಮೇಲೆ ಇದೆ ಅಂತ, ರಸ್ತೆ ಮೇಲ್ಗಡೆ ಅವ್ರ ವಾಹನ ಇದೆ, ಅವ್ರು ಬದುಕಿದ್ದಾರೆ ಅಂತ ಹೇಳೋದು ತಮ್ಮ ಲೊಕೇಶನ್ ಪ್ರಕಾರ ಇದೆ. ಈಗ ತಾವು ಕೂಡ ನೋಡ್ತಾ ಇದ್ದಾರೆ, ಆ ಕಡೆಯಿಂದ ರೂಟಿಂದ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಡೌಟ್ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಕರ್ನಾಟಕ ತಂಡದವರು ಹೇಳ್ತಾ ಇದ್ದಾರೆ ನಾವಿಲ್ಲಿ ಕಾರ್ಯವೆಸಗುವ ಪ್ರದೇಶವಲ್ಲ, ಆಪೋಸಿಟ್ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲ. ಆದರೆ ಕೂಡ ನಾವೊಂದು ಪ್ರೇಯರ್ ಮಾಡಿ ಖಂಡಿತವಾಗಿಯೂ ಜೀವಂತವಾಗಿ ಬರ್ತಾರೆ. ಈಗ ಬಹಳ ಒಂದು ವೇಗದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ತಾವು ಸರ್ಕಾರಕ್ಕೆ ಏನೇನು ಮಾಹಿತಿಗಳು ಕೊಟ್ಟರು ಸರ್? ಇಲ್ಲ ಇಲ್ಲಿ ಪರಿಸ್ಥಿತಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟರು? ನೋಡಿ, ಸರ್ಕಾರಕ್ಕೆ ಎಲ್ಲ ಇಲ್ಲಿನೇ ಶಾಸಕರಿದ್ದಾರೆ. ಸತೀಶ್ ವಿಧಾನಸಭೆಗೆ ಹೋಗಲಿಲ್ಲ, ಮನೆಗೆ ಹೋಗಲಿಲ್ಲ, ಇಲ್ಲೇ ಇದ್ದಾರೆ. ನಾನು ಇಡೀ ಕೇರಳದ ಜನರ ಪರವಾಗಿ ಅವರಿಗೆ ಪ್ರಪ್ರಥಮವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಎಲ್ಲರೂ ಇಲ್ಲೇನಂತ ಹೇಳಿದರೆ, ನಾವೀಗ ನಮಗೀಗ ಮೊದಲಾಗಿ ಏನಂತೇಳಿ ಅರ್ಜುನ್ರವರು ತಿರುಗಿ ಸಿಗಬೇಕು, ಬರಬೇಕು. 1-2 ದಿವಸ ಅವರ ಮೊಬೈಲ್ ಆನ್ ಆಗಿತ್ತು. ಅದೇ ರೀತಿಯಲ್ಲಿ ನಮ್ಮ ಯಾವುದು ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ನಮಗೆ ಪಾಸಿಟಿವ್ ಆಗಿತ್ತು. ಈಗಲೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ, ಅರ್ಜುನ್ರವರು ಖಂಡಿತವಾಗಿ ಜೀವಂತವಾಗಿ ಸಿಗ್ತಾರೆ. ತಮ್ಮ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿಗಳು ಕೂಡ ಮೊರೆ ಹೋಗಿದ್ದಾರೆ. ಎಲ್ಲ ಕಡೆ ನಮ್ಮ ಮುಖ್ಯಮಂತ್ರಿಗಳು ಜೊತೆ ಮಾತಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಜಂಟಿಯಾಗಿ ಅರ್ಜುನ್ರವರನ್ನು ಜೀವಂತವಾಗಿ ತಿರುಗಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಿಷ್ಟು ಮಂಜೇಶ್ವರ ಶಾಸಕರಾದಂಥ ಮಂಜೇಶ್ವರ ಶಾಸಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇಲ್ಲಿ ಕಾರ್ಯಾಚರಣೆ ತೀವ್ರಗತಿಯಿಂದ ನಡೀತಾ ಇದೆ. ಆದರೆ ಆತ ಅರ್ಜುನ್ ಬದುಕಿ ಬರಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿರುತ್ತದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಾನು DC ಹತ್ರ ಅದೇ ವಾದ ಮಾಡಿದೆ. ಕೆಳಕ್ಕೆ ಇಲ್ಲ ನೋಡಿ, ಅವರು ಗಾಡಿ ಪೂರ್ತಿ ನಿಂತಿದ್ದ ಹಾಗೆ ಅವ್ರನ್ನ ಕರ್ಕೊಂಡು ಕೆಳಗಡೆ ಹೋಗಿ ಕಲ್ಲಿನ ಕೆಳಗೆ ಅವ್ರು ಸಿಕ್ಕಾಕೊಂಡಿದ್ದೆ. ಈಗ ಅಲ್ಲಿ ಹೋಗಿ ಅದ್ರ ಕೆಳಗೆ ಸಿಕ್ಕಾಕೊಂಡಿದ್ರು. ಅಲ್ಲಿರ್ಬೋದು ಬಾಡಿ ಹೇಗೆ ತೇಲಿಲ್ಲ? ಬಾಡಿ ತೇಲಿಲ್ಲ ಅನ್ನೋದು ಒಂದೇ ಕಾರಣ. ಅಂದರೆ ಈಗ ಆ ಗುಡ್ಡದ ಕೆಳಗೆ ಸಿಕ್ಕಿತ್ತು, ಹೇಗೆ ತೇಲಿಲ್ಲ? ಇಲ್ಲಿ ಅವರು ಹೇಳಿದ ಪಾಯಿಂಟನ್ನು ನಾವು ಮಾತಾಡ್ತೀವಿ. ಅವರು ಆ ಥರ ಹೇಳಿದಂಗೆ ಮಾಡ್ತಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ವತಿಯಿಂದ ಸಮರೋಪಾದಿಯಲ್ಲಿ ಕೆಲಸಗಳು ಕೂಡ ನಡೀತಾ ಇರುತ್ತೆ. ಸಂಬಂಧಪಟ್ಟ ಶಾಸಕರು, ಸಚಿವರು ಕೂಡ ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಚರ್ಚೆ ಕೂಡ ನಡೆದಿದ್ದಾರೆ. ಈಗಾಗಲೇ ನಿನ್ನೆಯಿಂದ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಿದ್ದಾರೆ ಮತ್ತು ಸಂಬಂಧಪಟ್ಟವರಿಗೆ ಡೈರೆಕ್ಷನ್ ಕೂಡ ನೀಡ್ತಾರೆ. ಅವ್ರು ನಮ್ಮ ಜೊತೆ ಇದ್ರೆ ಮಾತಾಡೋದು. ಸರ್, ಈಗ ಬಹಳ ಪ್ರಮುಖವಾಗಿ ಇದು ಆಗಬಾರ್ದ ಒಂದು ಘಟನೆ ಆಗೋಗಿದೆ. ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ಸರ್ ಮುಂದೆ? ನೋಡಿ, ನೀವೇ ನೋಡ್ತಾ ಇದ್ದೀರಾ, ನೀವು ಇಲ್ಲಿ ಇದ್ದೀರಾ. ಇಲ್ಲಿ ನಮ್ಮ ಎದುರುಗಡೆನೆ ಕೂಡ 1 ಇಂಚು ಜಾಗ ಬಿಡ್ದಂಗೆ ಎಷ್ಟು ಹಿಟಾಚಿ ಮೆಷಿನ್ಸು, JCB, ಎಷ್ಟು ಲಾರಿಗಳನ್ನ ಹಾಕಲಿಕ್ಕೆ ಸಾಧ್ಯ ಎಲ್ಲವನ್ನು ಕೂಡ ಹಾಕಿ ಈ ತೆರವು ಮಾಡುವಂಥ ಕೆಲಸ ನಡೀತಾ ಇದೆ. ನಮ್ಮ ಜಿಲ್ಲಾ ಸಚಿವರು ಕೂಡ ಘಟನೆ ನಡೆದ ದಿನಾನೇ ಇಲ್ಲಿಗೆ ಬಂದು ನಿಂತ್ಕೊಂಡು, ಅವರು ಶಾಸಕರು ನಿಂತ್ಕೊಂಡು ಆವತ್ತಿಂದ 1 ಸೆಕೆಂಡು ಕೂಡ ಬಿಡದೆ ಕೆಲಸ ನಡೆದಿದೆ. ಆದರೆ ಕೆಲಸ ನಡೆದಿದೆ ಅಂಥೇಳಿ ಕೆಲಸ ಮಾಡ್ತಾ ಇರೋರು ಪಾಪ ಅಪಾಯದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ, ಮೇಲೆ ಮಳೆ ಸತತವಾಗಿ ಬರ್ತಾ ಇರೋದ್ರಿಂದ ಗುಡ್ಡ ಉಳಿದಿರುವಂತಹದ್ದು ಯಾವಾಗ ಬೇಕಾದರೂ ಕುಸಿಬಹುದು ಅನ್ನುವಂತಹ ಆತಂಕನೂ ಇದೆ. ಪಾಪ ಕೆಲಸ ಮಾಡ್ತಾ ಇರೋರು ಕೂಡ ರಿಸ್ಕ್ನಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗಿಂದ ಸಂಜೆ ಬೆಳಕಿರೋವರೆಗೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ.
ನೇವಿನವರು ಸಹಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ನಿನ್ನೆ ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಆರ್ಮಿನವರು ಕೂಡ ಇವತ್ತು ಬರ್ತಾ ಇದ್ದಾರೆ 12 ಗಂಟೆಗೆ. ಸೊ ಹಾಗಾಗಿ ಏನೆಲ್ಲ ನಾವು ಸಮರೋಪಾದಿ ಅಂತ ಏನು ಹೇಳ್ತೀರಾ ಆ ರೀತಿಯಲ್ಲಿ ಇವತ್ತು ಇಲ್ಲಿ ಕೆಲಸ ನಡೆದಿದೆ. ಘಟನೆ ಆಗಿರುವಂಥದ್ದು ಅತಿ ದುರಾದೃಷ್ಟಕರ, ನಮಗೂ ಕೂಡ ವಿಷಾದ ಇದೆ. ಆದರೆ ಈಗ ಯಾರ ತಪ್ಪು ಏನು ಅನ್ನೋದನ್ನು ಆಮೇಲೆ ನಂತರ ನೋಡ್ಬೋದು. ಈಗ ಈ ಘಟನೆ ಆಗಿರುವಂಥ ಅನಾಹುತವನ್ನು ತಕ್ಷಣಕ್ಕೆ ಪರಿಹಾರ ಕಾರ್ಯಗಳನ್ನು ಮಾಡುವಂಥದ್ರ ಕಡೆಗೆ ನಾವು ಗಮನವನ್ನು ಕೊಡ್ತಾ ಇದ್ದೇವೆ. ನಿರಂತರವಾಗಿ 1 ಸೆಕೆಂಡು ಕೂಡ ಬಿಡುವಿಲ್ಲದೆ ಸಂಪೂರ್ಣ ಎಲ್ಲ ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಿ ಕೆಲಸವನ್ನು ತೆರವು ಮಾಡುವಂಥ ಕೆಲಸ ನಡೆದಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಬರ್ತಾ ಇದ್ದಾರೆ, ನಾನು ನಿನ್ನೆಯಿಂದ ಇಲ್ಲೇ ಇದ್ದೇನೆ. ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅರ್ಜುನ್ ಲಾರಿ ಭಾರತ್ ಬೆಂಜ್ ಲಾರಿ ಚಾಲಕ ಅರ್ಜುನ್ ಅವರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜೀವಂತ ಆಗಿರ್ಬೋದು, ಮತ್ತೆ ವಾಪಸ್ ಬರ್ಬೋದು ಅಂತೇಳಿ ಆಶಾಭಾವನೆಯಲ್ಲಿ ಅಲ್ಲಿಂದ ಶಾಸಕರಿದ್ದಾರೆ, ಅಲ್ಲಿನ ಸರ್ಕಾರ ಇದೆ, ಆ ಕುಟುಂಬ ಕೂಡ ಇದೆ ಸರ್. ಏನು ಸರ್ ನೋಡಿ, ನಾನು ಆಶಾ ಮನೋಭಾವ ಇರಬೇಕು, ಆದರೆ ಇಲ್ಲಿ ಪರಿಸ್ಥಿತಿ ನೋಡಿದಾಗ ಅದು ಕೊನೆಗೆ ನಮಗೆ ಸತ್ಯ ಗೊತ್ತಾಗೋವರೆಗೆ ನಾನು ಏನು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಹೇಳಬಾರ್ದು ನಾವು. ಯಾಕಂದರೆ ಸಾಮಾನ್ಯ ನಾವು ಜನಪ್ರತಿನಿಧಿ ಆದರೆ ಏನು ಬೇಕಾದರೂ ಹೇಳ್ಬೋದು, ಆದರೆ ಸರ್ಕಾರದ ಪ್ರತಿನಿಧಿಯಾಗಿ ನಿಂತ್ಕೊಂಡು ನಾವು ಅಧಿಕೃತವಾಗಿ ನಮಗೆ ಯಾವುದು ಖಾತ್ರಿ ಇದೆ ಅದನ್ನು ಮಾತ್ರ ನಾವು ಹೇಳ್ಬೋದು. ಆದರೆ ಏನಾಗಿದೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕೃಷ್ಣ ಬೈರೇಗೌಡರು ಹೇಳು ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಒಂದು ತೀವ್ರ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರುವಂಥದ್ದು. 6ನೇ ದಿನದ ಕಾರ್ಯಾಚರಣೆ ಸಂಬಂಧಪಟ್ಟ ಸಿಬ್ಬಂದಿಗಳು ಕೂಡ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ತೆಗಾಗಿ ಈಗಾಗಲೇ ಸಂಬಂಧಪಟ್ಟರು ರಸ್ತೆಯ ಮತ್ತೊಂದು ಬದಿಯಿಂದ ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಂಬಂಧಿಕರು ಹೇಳುವ ಪ್ರಕಾರ ಆತನ ಒಂದು ಲೊಕೇಶನ್ ರಸ್ತೆಯ ಇನ್ನೊಂದು ಭಾಗದಲ್ಲಿ ವಾಹನ ಮತ್ತು ಆತ ಇದ್ದಾನೆ, ಬದುಕಿದ್ದಾನೆ ಎಂಬ ಮಾಹಿತಿಯನ್ನ ಈಗಾಗಲೇ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ರಕ್ಷಣಾ ತಂಡಗಳಿಂದ ಕೂಡ ರಸ್ತೆಯ ಇನ್ನೊಂದು ಬದಿಯಿಂದ ಮಣ್ಣು ತೆಗೆಯುವ ಕಾರ್ಯ ಕೂಡ ನಡೀತಾ ಇದೆ. ಆದರೆ ಇವರಿಗೂ ಕೂಡ ಅವರ ಒಂದು ಮೃತದೇಹವಾಗಲಿ ಅಥವಾ ಲಾರಿಯ ಕುರುಹು ಆಗಿ ಪತ್ತೆ ಆಗಿಲ್ಲ. ಕಾರ್ಯಾಚರಣೆ ಕೂಡ ಸಮರೋಪಾದಿಯಲ್ಲಿ ನಡೀತಾ ಇರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು. ಯಾವ ರೀತಿಯಾಗಿ ಜುಲೈ 16ರಂದು ಈ ರೀತಿ ಗುಡ್ಡ ಕುಸಿತ ಘಟನೆ ಆಯಿತು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಂಬಂಧಪಟ್ಟ ಪೊಲೀಸರು, ಅಗ್ನಿಶಾಮಕ ದಳದವರು, NDRF, SDRF ತಂಡಗಳು ಕೂಡ ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ 6ನೇ ದಿನದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಸಂಬಂಧಪಟ್ಟ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರುವಂಥ RV ದೇಶಪಾಂಡೆ ಅವರು ಆಗಮಿಸಿ ಇಲ್ಲಿನ ಪರಿಶೀಲನೆ ಮಾಡಿದರೆ. ನಿನ್ನೆ ರಾತ್ರಿ ಅಷ್ಟೇ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಆಗಮಿಸಿದ್ರು. ಮತ್ತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತಾರೆ. ಒಟ್ಟಿನಲ್ಲಿ ಕಾರ್ಯಾಚರಣೆ ಇನ್ನೂ ಚುರುಕುಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ RV ದೇಶಪಾಂಡೆ ಅವರು ಸೂಚನೆ ಕೂಡ ನೀಡ್ತಾರೆ. ಇನ್ನೂ ಅಂದರೆ ಜಾಗರೂಕತೆಯಿಂದ ಕೆಲಸ ಮಾಡಬೇಕೆಂಬ ಸಲಹೆಯನ್ನು ಕೂಡ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.